ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ವಾಯ್ಸ್ ಸರಿ ಇಲ್ಲ, ಅಂದರೆ ಫುಲ್ ಕೋಲ್ಡ್ ಆಗಿದೆ, ಥ್ರೋಟ್ ಪೇಯ್ನು ಮತ್ತು ಐ ಇನ್ಫೆಕ್ಷನ್ ಆಗಿತ್ತು, ಅದಕ್ಕೋಸ್ಕರ. ಸೊ ಇವತ್ತು ನಾವು ಪೋತೀಸ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಗುಡ್ಡಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ನಾಮಕರಣಕ್ಕೆ. ಹೌದು, ಅವಳಿಗೆ ರೆಡಿಮೇಡ್ ಇಲ್ಲ, ಪೀಸ್ ಮೆಟೀರಿಯಲ್ ತೊಗೊಂಡು ಏನಾದರೂ ಸ್ಟಿಚ್ ಮಾಡೋಣ ಅಂತ, ಚೆಕ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ತುಂಬ ಕಡೆ ವಿಚಾರಿಸಿದ್ದೀವಿ, ಬಟ್ ತುಂಬ ಎಲ್ಲ ಎಕ್ಸ್ಪೆನ್ಸಿವ್ ಹೇಳಿದ್ರು. ಸೊ ಅದಕ್ಕೆ ಪೋತೀಸಲ್ಲಿ ಒಂದ್ಸರಿ ನೋಡೋಣ, ಏನಾದರೂ ಇದ್ದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತಾ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಮತ್ತು ಇದು ನೋಡಿ, ಎಂಟ್ರೆನ್ಸಲ್ಲೇ ಏನೋ ಸ್ಯಾರೀಸ್ ಸೇಲಲ್ಲಿ ಇಟ್ಟಿದ್ರು. ಬೈ ಒನ್ ಗೆಟ್ ಒನ್ ಫ್ರೀ ಅಂತೆ 1000 ರುಪೀಸ್ಗೆ. ಇದು ಬಂದು ಸಿಲ್ಕ್ ಮಿಕ್ಸ್ ಅಂತ ಹೇಳಿದ್ರು. ಏನಾದರೂ ಯಾರಿಗಾದ್ರೂ ಗಿಫ್ಟ್ ಮಾಡಬೇಕಿದ್ರೆ ಈ ಥರ ಸ್ಯಾರೀಸ್ ಎಲ್ಲ ಗಿಫ್ಟ್ ಮಾಡ್ಬೋದು. ಗಿಫ್ಟ್ ಸ್ಯಾರೀಸ್ ಅನಿಸುತ್ತೆ, ಚೆನ್ನಾಗಿದೆ. ಬಟ್ ಡೈರೆಕ್ಟಾಗಿ ನೋಡಬೇಕಂದ್ರೆ ಚೆನ್ನಾಗಿದೆ ಅದು. ಅಂದರೆ ಪೋತೀಸು ನಾವು ಮತ್ತೆ ವೀಕೆಂಡಲ್ಲಿ ಹೋಗಿದ್ದು. ಪೋತೀಸ್ ಫುಲ್ಲು ರಶ್ಶಲ್ಲಿದ್ದರು. ಅದು ಅಷ್ಟು ಫ್ಲೋರ್ಸ್ ಇದೆ ಅಂತಲೇ ಗೊತ್ತಿರಲಿಲ್ಲ. 8 to 10 ಫ್ಲೋರ್ಸ್ ಇದೆ ಹತ್ರ. ಅದು ಏನಿದೆ ಅಂತ ನಾವು ನೋಡೋಕ್ಕೆ ಹೋಗಿಲ್ಲ, ಅಷ್ಟೊಂದು ಫ್ಲೋರ್ಸಲ್ಲಿ. ಒಂದೊಂದು ಫ್ಲೋರ್ ಒಂದೊಂದು ಸೆಕ್ಷನ್ ಓಕೆ, ಬಟ್ ಅದು 8 ಫ್ಲೋರಲ್ಲಿ ಏನಿದೆ ಅಂತ ನಿಜ ಗೊತ್ತಿಲ್ಲ. ಮತ್ತು ನಾವು ಮೇಲೆ ಹೋಗ್ತಾನೆ ಇದ್ವಿ, ಏನಿದೆ ಅಂತ ಚೆಕ್ ಮಾಡ್ತಾನೆ ಇದ್ವಿ. ಸ್ಯಾರೀಸ್ ಎಲ್ಲ ಆಫರಲ್ಲಿತ್ತು, ಡಿಸ್ಕೌಂಟಲ್ಲಿತ್ತು, ಬೈ ಒನ್ ಗೆಟ್ ಒನ್ ಇತ್ತು. ನೋಡಿ, ಇದೆಲ್ಲ ಗಿಫ್ಟ್ ಸ್ಯಾರೀಸ್ ಅಂತೆ, ಚೆನ್ನಾಗಿತ್ತು. ಮತ್ತು ಮೇಲೆ ಬಂದ್ವಿ, ಇದೆಲ್ಲ ಮೆನ್ಸ್ ಸೆಕ್ಷನ್ನು, ಬರೀ ಸೂಟ್ಸು. ಇದೊಂದು ಸೂಟು ಎಷ್ಟು 5,000 ಜಸ್ಟ್ ಫ್ರಂಟಲ್ಲೇ ಇತ್ತು ಅಂತ ಒಂದು ಚೆಕ್ ಮಾಡಿದ್ವಿ ಅಷ್ಟೇ. ಚೆನ್ನಾಗಿತ್ತು ಎಲ್ಲ ಸೂಟ್ಸ್ ಕೂಡ. ನಾವು ಲಿಫ್ಟಿಗೆ ವೆಯ್ಟ್ ಮಾಡ್ತಿದ್ವಿ. ಲಿಫ್ಟು 8th ಫ್ಲೋರಲ್ಲಿತ್ತು. ವೆಯ್ಟ್ ಮಾಡಿ ನಾವು ಎಸ್ಕಲೇಟರ್ ಇರೋದು ಗೊತ್ತಿರಲಿಲ್ಲ, ಆ ಕಡೆ ಹಿಂದೆ ಇತ್ತು. ಸೊ ಲಿಫ್ಟಿಗೆ ವೆಯ್ಟ್ ಮಾಡಬೇಕು, ಲಿಫ್ಟಲ್ಲೇ ಹೋಗಬೇಕು ಅಂತ ಲಿಫ್ಟಿಗೆ ವೆಯ್ಟ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಒಬ್ರಿಗೆ ಕೇಳಿದ್ವಿ, ಎಸ್ಕಲೇಟರ್ ಇದೆಯಾ, ಇದು ಬರ್ತಿಲ್ಲ ಅಂತ. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ, ಬಂದೇ ಇಲ್ಲ. ಫೈನಲಿ ಎಸ್ಕಲೇಟರ್ ಇದೆ ಬ್ಯಾಕ್ ಸೈಡಿಂದ ಅಂತ ಹೇಳಿದ್ರು. ಎಸ್ಕಲೇಟರಲ್ಲಿ ಹೋಗ್ತಾ ಇದ್ದೀವಿ ಮತ್ತೆ ಮೇಲೆ ಕಿಡ್ಸ್ ಸೆಕ್ಷನ್ಗೆ. ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಪೋತೀಸ್ ಮಾತ್ರ. ಅದೇ ಎಲ್ಲ ಎಕ್ಸ್ಪೆನ್ಸಿವ್, ಅಂದರೆ ಬಜೆಟಲ್ಲೂ ಸಿಗುತ್ತೆ. ಇದು ನೋಡಿ, ರೆಡಿಮೇಡ್ ಬ್ಲೌಸ್ ನಂಗೆ ತುಂಬ ಇಷ್ಟ ಆಯಿತು. ಯಾರಾದರೂ ಎಮರ್ಜೆನ್ಸಿಗೆ, ಫಂಕ್ಷನ್ಗೆ ಆಲ್ಮೋಸ್ಟ್ 10 to 15 ಡೇಸ್ ತೊಗೊಳ್ತಾರೆ ಈ ಥರ ಬೀಡ್ ವರ್ಕ್ ಎಲ್ಲ ಮಾಡೋದಕ್ಕೆ, ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಈ ಥರ ಏನಾದರೂ ಎಮರ್ಜೆನ್ಸಿ ಇದ್ದರೆ ಬಂದಿಲ್ಲಿ ಬೈ ಮಾಡ್ಬೋದು. ಇದೊಂದು ಬ್ಲೂ ಕಲರ್ ನನಗೆ ಇಷ್ಟ ಆಯಿತು. ಬ್ಲೂ ಕಲರ್ ಒಂದು ಬ್ಲೌಸು 6000 ಇತ್ತು ಪ್ರೈಸು. ಚೆನ್ನಾಗಿತ್ತು. ಅಂದರೆ ನಾವು ನಾರ್ಮಲ್ ಹೇಗೆ ಸ್ಟಿಚ್ ಮಾಡಿಸ್ತೀವಿ, ಬೀಡ್ ವರ್ಕು ಎಲ್ಲ ಇಟ್ಬಿಟ್ಟು ಅದೇ ಥರನೇ ಇತ್ತು. ಹ್ಯಾಂಡ್ ವರ್ಕು ಎಲ್ಲ ಇತ್ತು. ಚೆನ್ನಾಗಿತ್ತು ಬ್ಲೌಸ್ ಎಲ್ಲ. ಅಂದರೆ ಕಮ್ಮಿದು ಇದೆ, ಜಾಸ್ತಿದು ಇದೆ, ಪಾರ್ಟಿ ವೇರ್ದು ಇತ್ತು ಬ್ಲೌಸು ಎಲ್ಲ ಚೆನ್ನಾಗಿತ್ತು. ಮತ್ತು ಮೇಲೆ ಬಂದ್ವಿ, ಇದರಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಗುಡ್ಡಿಗೆ ಯಾವ್ದಾದ್ರು ಸಿಗುತ್ತಾ ಅಂತ. ಅದರಲ್ಲಿ ಯಾವುದೂ ಇಷ್ಟ ಆಗಿಲ್ಲ. ಅಂದರೆ ಒಂದೊಂದು ಸೈಜಸ್ ಇಲ್ಲ, ಒಂದೊಂದು ಲೈಕ್ ಅದೇನೋ ನೂಲು, ಏನು ಹೇಳ್ತಾರೆ, ಥ್ರೆಡ್ ಒಂಥರ ಬಂದಿರೋ ಥರ ಇತ್ತು. ಮತ್ತು ಬೇರೆ ಇಲ್ವಾ ಅಂತ ಕೇಳಿದ್ವಿ. ಕೆಳಗೆ ಸಿಲ್ಕ್ದಿದೆ, ಹೋಗಿ 2nd ಫ್ಲೋರಲ್ಲಿ ಅಂತ ಹೇಳಿದ್ರು. ಮತ್ತು ಮೇಲೆಯಿಂದ 2nd ಫ್ಲೋರ್ಗೆ ಬಂದು ಚೆಕ್ ಮಾಡಿದ್ವಿ, ಮೆಟೀರಿಯಲ್ ಏನಾದರೂ ಸಿಗುತ್ತಾ ಅಂತ. ಇಲ್ಲಿ ನೋಡಿದ್ರೆ ರೆಡಿಮೇಡೇ ಇತ್ತು. ರೆಡಿಮೇಡೇ ನೋಡೋಣ ಅಂತ ನೋಡ್ತಿದ್ವಿ. ತುಂಬ ಚೆನ್ನಾಗಿತ್ತು ರೆಡಿಮೇಡ್ಸ್ ಎಲ್ಲ. ನೋಡಿ, ಇದು ಪ್ಯೂರ್ ಸಿಲ್ಕ್ ಅಂತೆ. ಪ್ರೈಸು ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡು. ಒಂದು 2000, 3000, 4000 ಆ ಥರ ಇತ್ತು ಪ್ರೈಸಸ್ ಎಲ್ಲ.
ಚೆನ್ನಾಗಿತ್ತು ಇದೆಲ್ಲ. ರೆಡಿಮೇಡೇ ಬೆಸ್ಟ್ ಅನಿಸುತ್ತೆ ನನಗೆ. ಸುಮ್ಮನೆ ನಾನು ಎಷ್ಟೊಂದು ಡಿಸೈನರ್ ಹತ್ರ ಎಲ್ಲ ವಿಚಾರಿಸ್ದೆ. ಅವರು ವಿತ್ ಫ್ಯಾಬ್ರಿಕ್ ಮೆಟೀರಿಯಲ್ ಎಲ್ಲ ಅವರೇ ಕೊಡ್ತೀನಿ ಅಂತ ಹೇಳಿದ್ರು. ಅವರೇ ಕೊಟ್ಟು ಮತ್ತು ಸ್ಟಿಚಿಂಗ್ ಎಲ್ಲ ಸೇರಿ 10,000 ಹೇಳಿದ್ರು ಅವರು ಪ್ರೈಸು. ಸುಮ್ಮನೆ ಅದು ವರ್ತಲ್ಲ ಅನ್ನಿಸ್ತು ನನಗೆ. ಸುಮ್ಮನೆ ವೇಸ್ಟ್ ಅದು. ಅಂದರೆ ಇವಾಗ 3 ಮಂತ್ಸ್ ಹಾಕ್ಬೋದು, ಇಲ್ಲ 4 ಮಂತ್ಸ್ ಹಾಕ್ಬೋದು, ಇಲ್ಲ 1 ಮಂತೇ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಅದಕ್ಕೆ ಎಲ್ಲ 10,000 ಮತ್ತು 15,000, ಇನ್ನೊಬ್ಬರು ಬಂದು 20,000 ಹೇಳಿದ್ರು. ಸುಮ್ಮನೆ ವೇಸ್ಟ್ ಅಲ್ವಾ ಅದೆಲ್ಲ. ಸುಮ್ಮನೆ ಯಾಕೆ ಅಂತ ನಾವು ರೆಡಿಮೇಡ್ಗೆ ನೋಡೋಣ ಅಂತ ಬಂದ್ವಿ. ಇವಾಗ ನಾವು ಅಲ್ಲೇ ಸಪ್ರೇಟ್ ನಾವೇ ಫ್ಯಾಬ್ರಿಕ್ ತೊಗೊಂಡು ಸ್ಟಿಚ್ ಮಾಡಿಸೋ ಆಗಿದ್ದರೂ ಅದೇ ಪ್ರೈಸೇ ಬರುತ್ತೆ. ಅಂದರೆ ನಾವು ಯಾವ ಥರ ಸ್ಟಿಚ್ ಮಾಡಿಸ್ತೀವಿ, ಬೀಡ್ ವರ್ಕ್ ಅದೆಲ್ಲ ನೋಡಿದ್ರೆ ಇನ್ನೂ ಜಾಸ್ತಿನೇ ಆಗ್ಬೋದು. ಅದು ಆಫರಲ್ಲಿತ್ತು, ಅದಕ್ಕೆ ರೆಡಿಮೇಡೇ ತೊಗೊಂಡ್ಬಿಟ್ವಿ ನಾವು ನಾಮಕರಣಕ್ಕೆ ಅಂತ. ನೋಡಿ, ಇಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ. ಇಷ್ಟರಲ್ಲಿ ಯಾವುದಾದ್ರು ಒಂದು ತೊಗೊಳ್ಳೋಣ ಅಂತ. ಅಷ್ಟೂ ಅಲ್ಲ, ಯಾಕಂದರೆ ಅಲ್ಲಿ ತುಂಬ ಜನ ಇದ್ದರು. ಎಲ್ಲ ಖಾಲಿ ಆಗಿಬಿಡ್ತಾಯಿತ್ತು. ಒಂದೊಂದು ಸೈಜಸ್ ಇಲ್ಲ ಅಂದರೆ ಎಲ್ಲ ಖಾಲಿ ಆಯಿತು ಮೇಡಮ್ ಅಂತ ಹೇಳ್ತಿದ್ರು. ಅಷ್ಟು ಜನ. ಮೇಲೇನೂ ಅಷ್ಟೇ, ಇಲ್ಲಿನೂ ಅಷ್ಟೇ. ತುಂಬ ಚೆನ್ನಾಗಿತ್ತು ಇದು ನೋಡಿ. ಅವಳಿಗೆ ಡಾರ್ಕ್ ಕಲರ್ಸ್ ಸೂಟ್ ಆಗುತ್ತೆ. ನಾನು ಆ್ಯಕ್ಚುಲಿ ನನಗೆ ಸ್ಯಾರಿಗೆ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆ ಥರ ಯಾವುದೂ ಸಿಗಲೇ ಇಲ್ಲ. ಸಿಕ್ಕಿದ್ರೆ ಲೈಕ್ ಸಿಂಪಲ್ಲಾಗಿರೋದು ಸಿಗ್ತಾಯಿತ್ತು. ಅವಳಿಗೆ ಗುಡ್ಡಿಗೆ ಏನಂದರೆ ಅವಳಿಗೆ ರಫ್ ಆಗಿರಬಾರ್ದು, ಟೈಟ್ ಇರಬಾರ್ದು. ಅವಳಿಗೆ ತುಂಬ ಸೆನ್ಸಿಟಿವು. ಅಂದರೆ ಬ್ಲೌಸ್ ಥರ ಹಾಕೋ ಥರ ಇರಬೇಕು, ಮೇಲೆಯಿಂದ ಹಾಕೋ ಥರ ಇರಬಾರ್ದು. ಆ ಥರ ಎಲ್ಲ ಇದೆ ಅವಳಿಗೆ. ಅದೆಲ್ಲ ನೋಡಿ ತೊಗೊಳ್ಬೇಕಂದ್ರೆ ಮ್ಯಾಚ್ ಮಾಡೋಕ್ಕೆ ಆಗಿಲ್ಲ ಸ್ಯಾರಿಗೆ. ನನಗೆ ಯಾವುದೋ ಬೇರೆ ಕಲರೇ ತೊಗೊಂಡ್ವಿ. ಸೈಜ್ ಆಗುತ್ತಾ ಇಲ್ವಾ ಅಂತ ಡೌಟಲ್ಲೇ ತೊಗೊಂಡ್ವಿ. ಮನೆಗೆ ಬಂದು ಟ್ರೈ ಮಾಡಿ ನೋಡಿದ್ವಿ ನಾವು. ಸೈಜ್ ಓಕೆ, ಬಟ್ ಇವಾಗ ಆಗುತ್ತೆ, ಮುಂದೆ ಆಗುತ್ತೋ ಏನೋ ಗೊತ್ತಿಲ್ಲ, ನೋಡಬೇಕು. ಸೊ ನಮ್ಮ ಶಾಪಿಂಗ್ ಮುಗೀತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.